ಕೆಲವರಿಗೆ ರೈಲ್ವೆ ಜರ್ನಿ ಅಂದರೆ ತುಂಬ ಇಷ್ಟ. ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಆಗಿ ಸ್ವಲ್ಪ ಮಾತಿನ ಜೊತೆ ಟೀ ಕಾಫಿ ಜ್ಯೂಸ್ ಕೊಟ್ಟರೆ ಅದೇ ಸ್ವರ್ಗ ಅನ್ಕೋತಾರೆ. ಆದರೆ ಯಾರಾದರೂ ಕೊಟ್ಟಿರೋ ಟೀ ಕಾಫಿ ಕುಡಿಯೋ ಮುಂಚೆ ಎಚ್ಚರ ಎಚ್ಚರ. ಯಾಕೆ, ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಮಾತೆ ನಮ್ಮ ಮನೆ ದೇವರು ಅಂತಾರೆ ಈ ಕದೀಮರು. ಟೀ ಕಾಫಿಯಲ್ಲಿ ನಿದ್ರೆ ಮಾತ್ರೆ ಹಾಕ್ತಾರೆ ನಯವಂಚಕರು. ಟ್ರೈನ್ನಲ್ಲಿ ಜ್ಯೂಸ್ ಕುಡಿಯೋಕ್ಕೂ ಮುನ್ನ ಹುಷಾರ್ ಹುಷಾರ್. ಕೆಲವೊಬ್ರಿಗೆ ರೈಲ್ವೆ ಜರ್ನಿ ಅಂತ ಅಂದ್ರೆ ಸಾಕಷ್ಟು ಇಷ್ಟಪಟ್ಟು ಅದರಲ್ಲಿ ಜರ್ನಿಯನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕೆಲವೊಬ್ರು ಅಚಾನಕ್ ಆಗಿ ಫ್ರೆಂಡ್ಸ್ ಆಗ್ತಾರೆ. ಅದೇ ರೀತಿ ಆ ಫ್ರೆಂಡ್ಸ್ಗಳು ಕಾಫಿ ಆಗಿರಬಹುದು, ಟೀ, ಅದೇ ರೀತಿ ಜ್ಯೂಸ್ ಅನ್ನ ಸಹ ನೀಡಿ ಅವರ ಜರ್ನಿಯನ್ನ ಒಂದು ರೀತಿಯಲ್ಲಿ ಮೆಮೊರೈಸ್ಡ್ ಆಗಿ ಮಾಡೋದ್ರಲ್ಲಿ ಅವರ ಒಂದು ಪಾತ್ರ ಹೆಚ್ಚಿರುತ್ತೆ. ಆದ್ರೆ ಇವತ್ತಿನ ಈ ಕೇಸ್ನಲ್ಲಿ ಆ ರೀತಿ ಫ್ರೆಂಡ್ಸ್ ಆದವರಿಂದಲೇ ಒಂದು ರೀತಿಯ ದೋಖ ಅಥವಾ ವಂಚನೆ ನಡೆದಿದೆ. ಅದು ಯಾವ ರೀತಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋನ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ ಬಿಡಿ. ಈ ಫೋಟೋದಲ್ಲಿರೋರು ಇವರೇ ಕಾಫಿ ಟೀಯಲ್ಲಿ ನಿದ್ರೆ ಮಾತ್ರೆ ಹಾಕಿಕೊಡೋ ಕದೀಮರು. ಹೆಸರು ಸತರ್ಮ್ ಹಾಗೂ ಸಫರ್. ಇದೇ ಜನವರಿ 2ನೇ ತಾರೀಕಿನಂದು ಬಿಹಾರ ಮೂಲದ ಕೃಷ್ಣಕುಮಾರ್ ಬೆಂಗಳೂರಿನಿಂದ ದಾನಾಪುರಕ್ಕೆ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ರು. ಆ ವೇಳೆ ಕೃಷ್ಣಕುಮಾರ್ ಇದ್ದ ಬೋಗಿಗೆ ಹತ್ತಿದ್ದ ಇಬ್ಬರು ಆರೋಪಿಗಳು ನಾವಿಬ್ರು ಬಿಹಾರದವರೇ ಎಂದು ಮಾತು ಆರಂಭಿಸಿ ಕೃಷ್ಣಕುಮಾರ್ಗೆ ಕ್ಲೋಸ್ ಆಗಿದ್ರು. ಹೀಗೆ ಮಾತು ಮುಂದುವರೆಸಿ ಸ್ಟೇಷನ್ ಒಂದರಲ್ಲಿ ಇಳಿದು ಹೋಗಿ ಕೃಷ್ಣಕುಮಾರ್ಗೆ ಟೀ ತಂದು ಕೊಟ್ಟಿದ್ರು. ಟೀ ಕುಡಿದ ಕೃಷ್ಣಕುಮಾರ್ ಮೋಸ ಹೋಗಿದ್ದಾರೆ. ಏನು ಈ ಕೃಷ್ಣಕುಮಾರ್ ಇದ್ದಾರೆ, ಇವರು ಮೂಲತಃ ಬಿಹಾರದವರು. ಇವರು ಬೆಂಗಳೂರಿನ ಮೂಲಕ ಬೇರೆ ರಾಜ್ಯದ ಒಂದು ಜಿಲ್ಲೆಗೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಬಿಹಾರದವರೇ ಅಂತ ಹೇಳಿ ಇಬ್ಬರು ಆಸಾಮಿಗಳು ಅವರನ್ನ ಪರಿಚಯ ಮಾಡ್ಕೋತಾರೆ. ಹೀಗಿರುವಾಗ ಏನು ಕೃಷ್ಣಕುಮಾರ್ ಅವರು ಬೈಯಪ್ಪನಹಳ್ಳಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಏನು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕ್ರಾಸಿಂಗ್ ಆಗಿ ರೈಲು ನಿಂತಿರುತ್ತೆ. ಆ ಸಮಯದಲ್ಲಿ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಸಫರ್ ಹಾಗೂ ಸತರ್ಮ್, ಈ ಇಬ್ಬರು ಕೂಡ ಅವರಿಗೆ ಟೀಯನ್ನ ತಂದು ಕೊಡ್ತಾರೆ. ಆದರೆ ಆ ಟೀಯಲ್ಲಿ ನಿದ್ದೆ ಮಾತ್ರೆ ಬೆರೆತಿರುವ ಅಂಶ ಇವರಿಗೆ ಗೊತ್ತಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಟೀ ಕುಡಿತಾ ಇದ್ದಾರೆ ಅಲ್ವಾ, ಹಾಗಾಗಿ ನಾನು ಕುಡಿಬಹುದು ಅಂತ ಹೇಳಿ ಏನು ಕೃಷ್ಣಕುಮಾರ್ ಟೀಯನ್ನ ಕುಡಿತಾರೆ. ಆದರೆ ಅದಾದ ಮೇಲೆ ಆಗಿದ್ದೇ ಬೇರೆ. ವಾರೇ ವಾ, ಟೀ ಎಷ್ಟು ಚೆನ್ನಾಗಿದೆ ಅಂತ ಕುಡಿದಿದ್ದು ಅಷ್ಟೇ, ಕೇಲ್ ಕತಮ್, ನಾಟಕ್ ಬಂದ್. ಟೀ ಕುಡಿದ ಕೆಲವೇ ಕ್ಷಣಗಳಲ್ಲಿ ಕೃಷ್ಣಕುಮಾರ್ ನಿದ್ದೆಗೆ ಜಾರಿದ್ರು. ಆ ಸಮಯದಲ್ಲಿ ಅವರ ಬಳಿ ಇದ್ದ ಚಿನ್ನದ ಸರ ಹಾಗೂ 4,000 ಹಣ ಸೇರಿದಂತೆ ಬ್ಯಾಗ್ ಸಮೇತ ಕದೀಮರು ಕದ್ದು ಎಸ್ಕೇಪ್ ಆಗಿದ್ರು. ನಿದ್ರೆಯಿಂದ ಎದ್ದ ಕ್ಷಣವೇ ಕೃಷ್ಣಕುಮಾರ್ ಮೈ ಮೇಲಿದ್ದ ಚಿನ್ನ ಹಾಗೂ ಹಣ ಅವರ ಬ್ಯಾಗ್ ಮಾಯವಾಗಿತ್ತು. ಗಾಬರಿಯಿಂದ ಬೈಯಪ್ಪನಹಳ್ಳಿ ರೈಲ್ವೆ ಠಾಣೆಗೆ ದೂರು ನೀಡಿದ್ದು, ಈ ದೂರಿನ ಅನ್ವಯ ರೈಲ್ವೆ ಪೊಲೀಸರು ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಟೀಯನ್ನು ಸೇವಿಸಿದ ಬಳಿಕ ಸಾಕಷ್ಟು ಕ್ಷಣ ಅವರು ನಿದ್ದೆಯಲ್ಲಿ ಕಳೆದಿದ್ರು. ಯಾವಾಗ ಎಚ್ಚರ ಆದ್ರೂ ಇಲ್ಲಿ ಏನಾಗಿದೆ ಎನ್ನುವ ಒಂದು ಚಿಕ್ಕ ಅರಿವು ಕೂಡ ಅವ್ರಿಗಿರ್ಲಿಲ್ಲ. ಯಾಕಂದ್ರೆ ನಿದ್ದೆ ಮಾತ್ರೆಯನ್ನ ಹಾಕಿದ ಟೀಯನ್ನ ಕುಡಿದ ಪರಿಣಾಮ ಸಾಕಷ್ಟು ನಿಮಿಷಗಳ ಕಾಲ ಅವರು ನಿದ್ದೆಯಲ್ಲಿದ್ರು. ತಕ್ಷಣದಲ್ಲೇ ಅವರು ಎಚ್ಚೆತ್ತುಕೊಂಡು ತಮ್ಮ ಬಳಿ ಇದ್ದ ಸರ ಆಗಿರಬಹುದು, ಅದೇ ರೀತಿ ಹಣ ಆಗಿರಬಹುದು, ಬ್ಯಾಗ್ ಆಗಿರಬಹುದು, ಎಲ್ಲವನ್ನೂ ಸಹ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೂ ಸಹ ಇರೋದಿಲ್ಲ. ಹೀಗಾಗಿ ಈ ಇಬ್ಬರು ಆಸಾಮಿಗಳು ಏನಿದ್ರು ಅವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ಅಲ್ಲೇ ಇದ್ದ ಟಿಸಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. ನಂತರದಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರಿಗೆ ವಿಚಾರ ಮುಟ್ಟಿಸಿ ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಏನು ಟ್ರೈನ್ ಆಗಿರಬಹುದು, ಬಸ್ ಆಗಿರಬಹುದು, ಈ ಎರಡರಲ್ಲೂ ಸಹ ಜರ್ನಿಯನ್ನ ಮಾಡ್ಬೇಕಾದ್ರೆ ಏನು ಇತರರು ಕೊಡುವ ಟೀ ಅಥವಾ ಇತರೆ ಪಾನೀಯಗಳನ್ನ ಸೇವಿಸುವುದನ್ನ ಕಡಿಮೆ ಮಾಡಿ. ಇಲ್ಲವಾದಲ್ಲಿ ನಿಮಗೂ ಕೂಡ ಈ ರೀತಿ ಅನುಭವ ಆಗಬಹುದು. ಕ್ಯಾಮರಾ ಪರ್ಸನ್ ರವೀಶ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.